ಮುತ್ತಿನ ನಮಸ್ಕಾರ. ಹಾಗೂ ನಿಮ್ಮ ಎಲ್ಲ ವಿಜಯನಗರ ಮೊದಲನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಐಶ್ವರ್ಯ ಫೌಂಡೇಶನ್ ಮತ್ತೆ ನಮ್ಮ ಕರ್ನಾಟಕ ಸುಗಮ ಸಂಗೀತ ಮೈಸೂರು ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಬಹಳ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ಮೊದಲನೇದಾಗಿ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರೂ ಕೂಡ. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಆಯೋಜನೆಗೆ? ನಿಮಗೂ ಅಷ್ಟೇ ಸಂಕ್ರಾಂತಿ ಶುಭಾಶಯಗಳು. ಪ್ರಥಮ ಬಾರಿಗೆ ಮೈಸೂರಿನ ವಿಜಯನಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ಸಂಕ್ರಾಂತಿ ಸಂಭ್ರಮನ ನಾಗರಾಜ್ ಬೈರಿ ಮತ್ತು ಎ ಡಿ ಶ್ರೀನಿವಾಸ ಸಂಯುಕ್ತದಲ್ಲಿ ಸಂಗೀತ ಆಚರಣೆ, ಸಂಗೀತದ ಹಬ್ಬ ಅಂತ ಆಚರಿಸಬೇಕು ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡು ಇವತ್ತು ನಾವು ಹಮ್ಮಿಕೊಳ್ಳಾಗಿದೆ. 5:30 ಕಾರ್ಯಕ್ರಮ ಶುರುವಾಗುತ್ತೆ. ಸೊ ಎಲ್ಲರೂ ಬರ್ತಾ ಇದ್ದೀರಾ ಅಂತ ಖಂಡಿತ ನಂಬ್ತೀವಿ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸು ಸಂಕ್ರಾಂತಿ ಹಬ್ಬದ ಸಮಾರಂಭಕ್ಕೆ ಒಂದು ಮೊದಲನೇ ದ್ಯೋತಕ ಅಂತ ಹೇಳ್ತಾ ನನ್ನ ಎರಡು ಮಾತು. ಹಾಗೇನೆ ಇನ್ನೊಂದು, ಈಗ ನಿಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ ಉದಯ್ ಸರ್, ತುಂಬಾ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಪಾಪ, ಎಲ್ಲರಿಗೂ ಫೋನ್ ಮಾಡಿ. ಹಾಗಾಗಿ ಅವರು ಕೂಡ ಇದನ್ನು ಸ್ವಾಗತ ಕೋರ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ಗೋಪಾಲಣ್ಣವರು, ನಮ್ಮ ಗೋಪಾಲಸ್ವಾಮಿ ಅವರು ಅಧ್ಯಕ್ಷರಾಗಿ ಐಶ್ವರ್ಯ ಫೌಂಡೇಶನ್ ಎಲ್ಲ ಕಳೆದ ಸಾರಿ ಒಳ್ಳೆ ಕಾರ್ಯಕ್ರಮ ಕೂಡ, ಸೇವಾ ಚಟುವಟಿಕೆ ಕಾರ್ಯಕ್ರಮ ಕೂಡ ಮಾಡಿದ್ರು. ಮತ್ತೆ ನಮ್ಮ ಎ ಡಿ ಶ್ರೀನಿವಾಸ ಸರ್ ಬಗ್ಗೆ ಏನು ಹೇಳಂಗೇ ಇಲ್ಲ. ಮತ್ತೆ ಇಂದ್ರಾಣಿ ಮೇಡಮ್ ಕೂಡ ಬರ್ತಾ ಇದ್ದಾರೆ. ನಮ್ಮ ಮೈಸೂರಿಗೆ ಇಬ್ರು ಒನ್ ಆಫ್ ದ ಇರೋದ್ರಲ್ಲಿ ಮತ್ತೊಬ್ರು ದಿಗ್ಗಜರು. ಹಾಗಾಗಿ ಮತ್ತೆ ಬೈರಿ ಸರ್ ಅಂತ ನಮ್ಗೆ ಏನೋ ಇಲ್ಲಿ ಪಕ್ಕದಲ್ಲೇ ಇರ್ತಾರೆ, ಅವರು ಕೂಡ ಇವತ್ತು ಬರ್ತಾ ಇದ್ದಾರೆ. ಹಾಗೇನೆ ನಿಮ್ಮ ಎಲ್ಲ ಇಲ್ಲೊಂದು ಬೇಗ ಜನ ಕ್ರೌಡ್ ಆಗುವಂಥದ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಈ ವಿಜಯನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತಂದ್ರೆ ತುಂಬಾ ಜನ ಬೇಗ ಬರ್ತಾರೆ, ಅದೊಂದು ವಿಶೇಷ. ನಿಜವಾಗಿ ನೀವು ಹೇಳಿದ ಮಾತು ಸತ್ಯ. ಯಾಕೆಂದ್ರೆ ಇತ್ತೀಚೆಗೆ ನಾವು ಕುವೆಂಪು ಅವರ ಜನ್ಮದಿನ ಆಚರಣೆ ಕೂಡ ಆಚರಿಸಿದ್ವಿ. ಅವಾಗಲೂ ಕೂಡ ಜನ ತುಂಬಾ ಸೇರಿದ್ರು. ಅವಾಗಲೇ ನಾವು ಈ ನಿರ್ಧಾರ ತಗೊಂಡಿದ್ದು ಸಂಕ್ರಾಂತಿ ಸಂಭ್ರಮ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮನವಿ ಮಾಡಿಕೊಂಡು ನಾಗರಾಜ್ ಬೈರಿ ಅವರ ಸಹಯೋಗದೊಂದಿಗೆ ಹಾಗೆ ಎ ಡಿ ಶ್ರೀನಿವಾಸ ಅವರು ನಾನೇ ಗಾಯನ ಪ್ರಸ್ತುತಪಡಿಸ್ತೀನಿ, ಭಾವಗೀತೆಗಳು, ಚಿತ್ರಗೀತೆಗಳೆಲ್ಲ ಹಾಡಿ ನಮ್ಮ ವಿಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರು ಹಾಗೂ ಅಕ್ಕಪಕ್ಕದ ಏರಿಯಾದವರಿಗೆಲ್ಲ ಮನ ತಣಿಸೋಣ ಅಂತ ಈ ಸಂಕ್ರಾಂತಿ ಸಮಾರಂಭನ ಇಟ್ಕೊಂಡಿದ್ದೀವಿ. ಹಾಗೆ ಈಗ ನನ್ನ ಜೊತೆ ಕೂಡ ಗೌರವಾಧ್ಯಕ್ಷರು ನಂಜಯ್ಯವರು ಇದ್ದಾರೆ. ಅವರು ಒಂದೆರಡು ಮಾತನ್ನ ನಿಮ್ಮ ಮುಂಚೆ. ಸರ್ ಏನ್ ಹೇಳ್ತೀರಾ ಸರ್ ತಮ್ಮ ಹಿತನುಡಿ? ಹಿತನುಡಿ ಏನು ಹೇಳೋದೇನಿಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜಯನಗರ ರೆಸಿಡೆನ್ಸ್ ಅಸೋಸಿಯೇಷನ್ ಭಾಳ ಆ್ಯಕ್ಟಿವ್ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ವಿಜಯನಗರ ರೆಸಿಡೆಂಟ್ಸ್ಗಳು ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲೂ ಸಂಕ್ರಾಂತಿ ಸಂಭ್ರಮ ಚೆನ್ನಾಗಿ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಬೈರಿಯವರು ನಮ್ಮ ಏರಿಯಾ, ಎ ಡಿ ಶ್ರೀನಿವಾಸ್ ಅವರು ನಮ್ಮ ಏರಿಯಾ, ಗೋಪಾಲ್ ಅವರು ನಮ್ಮ ಏರಿಯಾ, ಅಸೋಸಿಯೇಷನು ನಮ್ಮ ಏರಿಯಾ, ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡೋದ್ರಿಂದ ಭಾಳಷ್ಟು ಜನ ಸೇರ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಖಂಡಿತ ಈ ರಾಸಾಯನಿಕ ಬಾಳೆಹಣ್ಣು ಎಷ್ಟು ಮುಖ್ಯನೋ ಅದೇ ತರ ಎಲ್ಲ ಸಣ್ಣ ಪುಟ್ಟದ ಏನೆಲ್ಲ ಇವತ್ತು ಕಲಿಸಿ ಒಂದು ರಸಾಯನ ಮಾಡ್ತೀವಿ, ಖರ್ಜೂರ, ಬಾದಾಮಿ ಎಲ್ಲರೂ ಕೂಡ ಇಲ್ಲಿ ಮುಖ್ಯ ಆಗ್ತಾರೆ. ಆಮೇಲೆ ಇಡೀ ಮೈಸೂರಿನ ಈಗ ಇಡೀ ಮೈಸೂರು ಜಿಲ್ಲೆನ ಈಗ ಕೆಲವೇ ದಿನಗಳಲ್ಲಿ ಹೊಸ ವರ್ಷದ ದಿನ ನಮ್ಮ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಅದು ವಿಜಯನಗರದ ಹೆಮ್ಮೆ. 2 ಲಕ್ಷ ಲಾಡು ಹಂಚಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನ ಏನು ಈಗ ಧನುರ್ಮಾಸದಲ್ಲಿ ಪ್ರತಿ ದಿವಸ ಪ್ರಸಾದ ವಿನಿಯೋಗ ಇರುತ್ತೆ. ನಾವು ಸಹ ರೆಗ್ಯುಲರಾಗಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಹೊತ್ತು. ಬಹುಶಃ ಆ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇರೋಷ್ಟು ಎಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಶೇಷವಾಗಿ ಮಾಡ್ತಾರೆ. ಹಾಗಾಗಿ ಒಂದು ವಿಜಯನಗರಕ್ಕೆ ಅದರದೇ ಆದ ಒಂದು ಕೀರ್ತಿ, ಅದರದೇ ಆದ ಒಂದು ಕಳೆ ಇದೆ. ಹಾಗೆ ಈ ಒಂದು ಸ್ಥಳದಲ್ಲಿ ಪ್ರತಿದಿನ ಯೋಗ ಕೂಡ ನಡೆಯುತ್ತೆ, ಉಚಿತವಾದಂತ ಯೋಗ ಮಂಟಪ ಅಂತ. ಮತ್ತೆ ಹರೀಶ್ ಗೌಡ್ರು ಕೂಡ ಕಳೆದ ಸರಿ ಬಂದಾಗ ಅವರು ಕೂಡ ಹೇಳಿದ್ರು ಮತ್ತೆ ಇಲ್ಲೊಂದು ಯೋಗ ಮಂಟಪನ ಅಧಿಕೃತವಾಗಿ ನಾವು ಇನ್ನೊಂದು ನಿರ್ಮಾಣ ಮಾಡೋಣ. ನಮ್ಮ ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ಒಂದು ಯೋಗ ಕವರ್ ಅದು ವಿಜಯನಗರಕ್ಕೆ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ವಿ. ಅವ್ರು ಒಪ್ಕೊಂಡಿದ್ದಾರೆ. ಸೊ ಇಲ್ಲಿ 3 ಬ್ಯಾಚ್ ಯೋಗ, ಫ್ರೀ ಯೋಗ ನಡೆಯುತ್ತೆ. ಆಮೇಲೆ ಇಲ್ಲಿ ಬಹುಶಃ ಇದೆಲ್ಲ ಕಾಡ್ ಮಧ್ಯದಲ್ಲಿ ಇದ್ದಂಗೆ, ಊರೊಳಗಡೆ ಇದ್ರು ಸುತ್ತ ಕಾಡಿದೆ. ಬಹಳ ದೊಡ್ಡ ಒಂದು ಪಾರ್ಕ್ ಇದು ಮೈಸೂರಿಗೆ ದೊಡ್ಡ ಪಾರ್ಕ್ ಇದೆ. ಒಂದು ರೌಂಡ್ ಬಂದ್ರೆ 1 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ನಡೀತಾ ಇದೆ. ಸೊ ನಿಮಗೂ ಬಹಳ ಸಂಕ್ರಾಂತಿ ಶುಭಾಶಯ. ಹಾಗೆ ಇಲ್ಲಿನ ಸಾರ್ವಜನಿಕರು ಕೂಡ ನಿವಾಸಿಗಳು ಬಹಳ ಬೇಗ ಸೇರ್ತಾರೆ. ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಬಹಳ ಬೇಗ ಸೇರುವಂಥದ್ದು. ಒಂದು ಕೋಆರ್ಡಿನೇಷನ್ ಇದೆ, ಎಲ್ರಿಗೂ ಒಬ್ರಿಗೊಬ್ರಿಗೆ ಒಂದು ಬಾಂಧವ್ಯ ಇರೋದ್ರಿಂದ ಇದಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೈಕ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಇಂದಿನ ಸಮಾರಂಭ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಸಂಕ್ರಾಂತಿ ಸಂಭ್ರಮದ ಎಲ್ಲ ಭಾವಗೀತೆಗಳು, ಉತ್ತಮವಾದ ಭಾವಗೀತೆಗಳನ್ನು ನಮ್ಮ ಎ ಡಿ ಶ್ರೀನಿವಾಸ್ ಅವರ ಕಂಠದಿಂದ ನಾವು ಕೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮ 5:30 ಶುರು ಆಗುತ್ತೆ. ಇನ್ನೇನು ಲಿಂಕ್ ಕೂಡ ನೀವು ನಿಮ್ಮ ಮೂಲಕ ನಾವು ತಿಳಿಸ್ತೀವಿ. ಜನ ಖಂಡಿತ ಬರ್ತಾರೆ.
ನಮ್ಮ ಯೋಗ ಮಂಟಪದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ರಿಗೂ ಸ್ವಾಗತ. ಈ ಸಂಕ್ರಾಂತಿ ಹಬ್ಬದ ಸಮಾರಂಭ ಮೊದಲನೇ ದಿವಸ ಅಂದರೆ ನಾಳೆ ಸಂಕ್ರಾಂತಿ ಹಬ್ಬ. ಎಲ್ಲ ಹೆಣ್ಣುಮಕ್ಕಳು ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಎಳ್ಳು ಬೆಲ್ಲ ಮಾಡ್ತಾ ಇರ್ತಾರೆ. ಆದರೂ ಕೂಡ ಸ್ವಲ್ಪ ಸಮಯ ತಗೊಂಡು ಈ ವೇದಿಕೆಗೆ ಬಂದು ಈ ಹಾಡಿನ ಗಾನ ಸುದೇನ ಕೇಳ್ತಾರೆ ಅಂತ ಅನ್ಕೊಂಡಿದ್ವಿ. 5:30ಯಿಂದ 6 ತನಕ ಇಲ್ಲಿನ ನಮ್ಮ ನಿವಾಸಿಗಳು ಕೂಡ ಹಾಡ್ಬೋದು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಸೊ ಅದರಂತೆ ಆ ಹಾಡಿನ ಕಾರ್ಯಕ್ರಮಗಳು ಇರುತ್ತೆ, ಎಲ್ಲರೂ ಭಾಗವಹಿಸ್ತಾರೆ ಅಂತ ನಮ್ಮ ಮತ್ತೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ. ಲೈವ್ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಪುರುಷೋತ್ತಮ ಎಲ್ಲ ಸರ್ ಇದ್ದಾರೆ. ತಾಳವಾದ್ಯ ವೃಂದದ ಜೊತೆಗೆ ವಿನಯ್ ಸರ್ ಕೂಡ ತಂಡದವರು ಹಾಡುಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಂಕ್ರಾಂತಿ ಸಮಾರಂಭ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶುರುವಾಗುತ್ತೆ. 5:30ಕ್ಕೆ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.